ಇವತ್ತು 2 ಪದಗಳನ್ನು ನಿಮ್ಮನ್ನು ನೋಡಿ ನಾನು ಮಾತನಾಡಲಿಕ್ಕೆ ನಾನು ಬಯಸ್ತೇನೆ. ಒಂದು ಎಕ್ಸ್ಪೀರಿಯನ್ಸ್, ಮತ್ತೊಂದು ಎನ್ಕೌಂಟರ್. ಎಕ್ಸ್ಪೀರಿಯನ್ಸ್ ಒಂದು ವ್ಯಕ್ತಿಯ ಜೀವಿತದಲ್ಲಿ ಪ್ರತಿದಿನ ಬದಲಾಗುವಂಥದ್ದಾಗಿರ್ತದೆ. ನಿನ್ನೆ ಇದ್ದಂಥ ಎಕ್ಸ್ಪೀರಿಯನ್ಸ್ ಇವತ್ತಿರುವಂಥದ್ದಲ್ಲ. ಕಳೆದ ವರ್ಷದಲ್ಲಿದ್ದಂಥ ಎಕ್ಸ್ಪೀರಿಯನ್ಸ್ ಈ ವರ್ಷದಲ್ಲಿ ಅಲ್ಲ. ಎಕ್ಸ್ಪೀರಿಯನ್ಸ್ ಒಂದು ವ್ಯಕ್ತಿಯನ್ನು ಬದಲಾವಣೆ ಮಾಡೋದಿಲ್ಲ, ಆದರೆ ಎನ್ಕೌಂಟರ್ ಒಂದು ವ್ಯಕ್ತಿಯ ಜೀವಿತವನ್ನೇ ಬದಲಾವಣೆ ಮಾಡುವಂಥದ್ದಾಗಿರುತ್ತದೆ. ಮೋಸೆಯ ಜೀವಿತದಲ್ಲಿ ನೋಡುವಾಗ ಅವನಿಗೆ 80 ವರ್ಷ ಕಾಲ ಅವನಿಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಯಾವುದೇ ಬದಲಾವಣೆಗಳು ಅವನಲ್ಲಿ ಸಂಭವಿಸಲಿಲ್ಲ. ಅವನಿಗೆ 80ನೇ ವಯಸ್ಸಿನಲ್ಲಿ ಆದಂಥ ಎನ್ಕೌಂಟರ್ನ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ದೇವರು ಮಾಡಿದನು. ಪೌಲನ ಜೀವಿತದಲ್ಲಿ ನೋಡುವಾಗ ಗಮಾಲ್ಯರ ಪಾದಪೀಠದಲ್ಲಿ ಕಲಿತಂಥ ಎಕ್ಸ್ಪೀರಿಯನ್ಸ್ ಇದ್ದಂಥ ಪೌಲನ ಜೀವಿತದಲ್ಲಿ ಅನೇಕ ಎಕ್ಸ್ಪೀರಿಯನ್ಸ್ಗಳಿದ್ದರೂ ಕೂಡ ಅವನ ಜೀವಿತದಲ್ಲಿ ಎನ್ಕೌಂಟರ್ನ ನಿಮಿತ್ತವಾಗಿ ಅವನನ್ನು ದೇವರು ಮಾರ್ಪಡಿಸಿದನು. ಪೇತ್ರನ ಜೀವಿತದಲ್ಲಿ ನೋಡುವಾಗ ಗೆಲ್ಲಿಯ ತೀರದಲ್ಲಿರುವಂಥ ಎಕ್ಸ್ಪೀರಿಯನ್ಸ್, ಸಮುದ್ರದ ಆಳ ಅಗಲ ಉದ್ದಗಳ ಎಕ್ಸ್ಪೀರಿಯನ್ಸ್ ಇರುವಂಥವನ ಜೀವಿತದಲ್ಲಿ ಒಂದು ಎನ್ಕೌಂಟರ್ ಅವನ ಜೀವಿತವನ್ನೇ ಬದಲಾಯಿಸಿರುವುದಾದರೆ, ಈ ದಿವಸಗಳಲ್ಲಿ ಕರ್ತನಿಂದ ಉಂಟಾಗುವಂತಹ ಕೆಲವೊಂದು ಸಂದರ್ಶನಗಳಿಗಾಗಿ ನೀವು ಕಾದಿರ್ರಿ. ದೇವರ ಎನ್ಕೌಂಟರ್ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತಗಳಲ್ಲಿ ಕರ್ತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮೈ ಗಾಡ್ ಬ್ಲೆಸ್ ಯು.